ಬಸವನಗುಡಿಯ ಕಡಲೆಕಾಯಿ ಪರೀಕ್ಷೆಗೆ ಡೇಟ್ ಫಿಕ್ಸ್ ಆಗ್ತಾ ಇದೆ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ನವೆಂಬರ್ 25 ಮತ್ತು 26ನೇ ತಾರೀಕು ಕಡಲೆಕಾಯಿ ಪರೀಕ್ಷೆ ನಡೆಸಲಾಗುತ್ತೆ. 2 ದಿನಗಳ ಕಾಲ ಈ ಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತೆ. ಇತ್ತ 15ನೇ ತಾರೀಕಿನಿಂದಲೇ ಮಲೇಶ್ವರದಲ್ಲೂ ಕೂಡ ಜಾತ್ರೆ ಇರುತ್ತೆ. 3 ದಿನಗಳ ಕಾಲ ಮಲೇಶ್ವರದಲ್ಲಿ ಕಡಲೆಕಾಯಿ ಪರೀಕ್ಷೆ ನಡೆಸ್ತೀವಿ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಮುಜರಾಯಿ ಇಲಾಖೆಯ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಕಡಲೆಕಾಯಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಈ ಕಾರ್ತಿಕ ಮಾಸದ ಕೊನೆಯ ವಾರದಲ್ಲಿ ಇದು ನಡೆಯುತ್ತೆ. ನವೆಂಬರ್ 3ನೇ ವಾರ ಅಥವಾ ಡಿಸೆಂಬರ್ 1ನೇ ವಾರದಲ್ಲಿ ನಡೆಯುತ್ತೆ. ಸೊ ಡೇಟ್ ಫಿಕ್ಸ್ ಆಗಿದೆ. ಹೀಗಾಗಿ ಸಹಜವಾಗಿ ಬೆಂಗಳೂರಿನವರಿಗೆ ಖುಷಿ ವಿಚಾರ. ಇನಾಗ್ರೇಷನ್ ಜನರಲ್ ಆಗಿ ಮುಜರಾಯಿ ಮಿನಿಸ್ಟ್ರು, ಆಮೇಲೆ ಲೋಕಲ್ MLA, ಲೋಕಲ್ MP ಮತ್ತು ಸುತ್ತಮುತ್ತ ಇರ್ತಾರಲ್ಲ, ಮತ್ತು ನಮ್ಮ ಬೆಂಗಳೂರಿನ ಧಾರ್ಮಿಕ ಪರಿಷತ್ ಸದಸ್ಯರು ಎಲ್ಲರೂ ಕೂಡ ಬರ್ತಾರೆ. ಎಷ್ಟು ದಿನ ಇದು? 4 ದಿನನಾ ಕಡಲೆಕಾಯಿ ಪರೀಕ್ಷೆ? 2 ದಿನನಾ? 3 ದಿನ. ಇಲ್ಲಿ 2 ದಿನ, ಮಲ್ಲೇಶ್ವರಂ ಅದು 3 ದಿನ. ಹೋಸಲಿ ಸುಂಕ ವಸೂಲಿ ಮಾಡಿದ್ರಲ್ಲ, ಅದು ಸಲ ಮಾಡಬಾರ್ದು ಅಂತಾನೆ ಮಾಡ್ತೀವಿ.